ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಎಸ್ವೈ ವಿರುದ್ಧ ಕಾನೂನು ಹೋರಾಟ ನಡೆಸ್ತಾ ಇರೋ ಹಿರೇಮಠ್ ಇವತ್ತು ಮತ್ತೊಮ್ಮೆ ಗುಡುಗಿದ್ದಾರೆ. ಆದರೆ ಇದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್ಆರ್ ಹಿರೇಮಠ್ ಅವರಿಗೆ ಬೆದರಿಕೆ ಕರೆ ಬಂದಿರೋದು ಇವತ್ತು ಕೂಡ ಭಾರಿ ಸದ್ದು ಮಾಡಿತು. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅಕ್ರಮಗಳ ವಿರುದ್ಧ ಹಿರೇಮಠ್ ಹೋರಾಡಿ ಅವರಿಗೆ ಸಿಬಿಐ ತನಿಖೆ ಸಮೀಪವಾಗುವಂತೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಇದರ ಬಗೆಗಿನ ವಿಚಾರಣೆಯನ್ನು ಏನು ಮಾಡುತ್ತೋ ಗೊತ್ತಿಲ್ಲ. ಆದರೆ ಹಿರೇಮಠ್ ಮಾತ್ರ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳುತ್ತಿದ್ದಾರೆ. ಇದರ ಬೆನ್ನಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ ನನಗೂ ಅದಕ್ಕೂ ಸಂಬಂಧವಿಲ್ಲ, ಬೆದರಿಕೆ ಕರೆ ಮಾಡಿದವರು ಯಾರು ಅನ್ನೋದನ್ನು ಬಹಿರಂಗಪಡಿಸಲಿ ಅಂತ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಯಾರು ನಿಮಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರು, ಅವ್ರು ಏನು ಹೇಳಿದ್ರು, ಆ ಮಾಹಿತಿಗಳನ್ನು ದಯಮಾಡಿ ಬಹಿರಂಗಪಡಿಸಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದು ಯಾವುದೇ ವ್ಯಕ್ತಿ ಇರಲಿ, ಅದನ್ನು ಬಹಿರಂಗಪಡಿಸಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ, ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಆದರೆ ಹಿರೇಮಠ್ ಮಾತ್ರ ತನಗೆ ಬೆದರಿಕೆ ಇರೋದು ಹೊಸದಲ್ಲ. ಕಳೆದ 6 ತಿಂಗಳಿಂದ ಬೆದರಿಕೆ ಕರೆಗಳು ಬರ್ತಾನೆ ಇವೆ. ಅಧಿಕಾರಿಗಳು ಕೂಡ ತನಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ, ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುತ್ತೇನೆ ಅಂತ ಹೇಳಿದ್ದಾರೆ. ಅವಶ್ಯವಾಗಿ ಸುಪ್ರೀಂ ಕೋರ್ಟ್ ಎದುರುಗಡೆಗೆ ತರ್ತೇವೆ. ಆದರೆ ನೆನ್ಪಿಟ್ಕೊಳ್ಳಿ, ನಮಗೆ ಹಿರಿಯ ಅಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳು ಹೇಳಿದ್ದಾರೆ, ಥ್ರೆಟ್ ಪರ್ಸೆಪ್ಷನ್ ಇದೆ ನಿಮಗೆ, ನೀವು ಇದು ಪಡೀಬೇಕು ಸೆಕ್ಯೂರಿಟಿ ಅಂತ. ಇದು ಹೇಳಿ 6 ತಿಂಗಳಾಯಿತು. ಇಂಥವು ಹಲವಾರು ಕಡೆಯಿಂದ ಬಂದಿವೆ. ನಾನು ಅವೆಲ್ಲವನ್ನು ಯಾಕೆ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ, ಯಾವುದನ್ನು ವಿಶ್ವಾಸದಿಂದ ನಿಮ್ಮ ಎದುರಿಗೆ ಹೇಳ್ತಾರೆ, ಯಾವುದರ ಬಗ್ಗೆ ಅಧಿಕೃತ ದಾಖಲಾತಿಗಳಿಲ್ಲ, ಯಾವುದರ ಬಗ್ಗೆ ಇದು ಇಲ್ಲ, ಇಂಥದ್ರ ಬಗ್ಗೆ ಅನವಶ್ಯಕ ಚರ್ಚೆಯನ್ನು, ಗೊಂದಲವನ್ನು ಮಾಡುವಂಥ ನಾವು ಮನುಷ್ಯರಲ್ಲ. ಒಟ್ಟಿನಲ್ಲಿ ಬಿಎಸ್ವೈ ಅಕ್ರಮಗಳ ವಿರುದ್ಧದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಾಗಲೇ ಈ ಬೆದರಿಕೆ ಕರೆ ಬಂದಿರೋದು ಹಲವು ಅನುಮಾನ ಸೃಷ್ಟಿಗೆ ಕಾರಣವಾಗಿದೆ. ಇದರಲ್ಲಿ ಯಾರು ಹೇಳ್ತಿರೋದು ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಬೆದರಿಕೆ ಕರೆ ಹಲವು ಶಂಕೆಗಳನ್ನು ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಉಪ್ಪಿ ಚಿತ್ರಗಳ ರಿಲೀಸ್ ರಗಳೆ ಇನ್ನೂ ಮುಗಿದಿಲ್ಲ. ಆದರೆ ಅಣ್ಣಾ ಬಾಂಡ್ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕಠಾರಿ ವೀರಕ್ಕೂ ಸೆನ್ಸಾರ್ ಮಂಡಳಿ ಓಕೆ ಎಂದಿದೆ. ರಿಲೀಸ್ ಯಾವತ್ತು ಅನ್ನೋದು ಮಾತ್ರ ಇನ್ನೂ ಫೈನಲ್ಲೇ ಆಗಿಲ್ಲ. ಇದು ಕುತೂಹಲ ಕೆರಳಿಸಿದೆ. ಮುತ್ತಿನಂತ ಮುತ್ತೊಂದು ಕೊಡಲೇ ನಮ್ಮ, ನಿನಗೆ ಕೊಡಲೇ ನಮ್ಮ, ಈ ಟೀನೇಜ್ ಲವ್ ಅನ್ನೋದು ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಕಟಾರಿ ವೀರ, ಸುರಸುಂದರಾಂಗಿ ಮತ್ತು ಗಾಡ್ ಫಾದರ್ ಚಿತ್ರಗಳ ರಿಲೀಸ್ ರಗಳೇ ನಿಮ್ಗೆ ಗೊತ್ತೇ ಇದೆ. ಈ ಸಮಸ್ಯೆ ಅದ್ಯಾವಾಗ ನಿವಾರಣೆ ಆಗುತ್ತೋ ಅನ್ನೋದನ್ನ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಆದರೆ ಇದರ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನ ಮತ್ತೊಂದು ಬಹುನಿರೀಕ್ಷಿತ ಚಿತ್ರ ಅಣ್ಣಾ ಬಾಂಡ್ ಮೇ 1ರಂದು ತೆರೆಗೆ ಬರಲು ಸಿದ್ಧವಾಗಿದೆ. ಸೆನ್ಸಾರ್ ಮಂಡಳಿಯಿಂದ U/A ಸರ್ಟಿಫಿಕೇಟ್ ಪಡೆದಿರೋ ಅಣ್ಣಾ ಬಾಂಡ್ ರಿಲೀಸ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದೆ. ಓಡಿ ಹೋಗೋ ಹೃದಯಕ್ಕೊಂದು ಬ್ರೇಕು ಬೇಕಿತ್ತ, ಇವಳ ನೋಡೋದಕ್ಕೆ ಒಂದು ಎಕ್ಸ್ಟ್ರಾ ಕಣ್ಣು ಬೇಕಿತ್ತ, ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ. ಸೆನ್ಸಾರು ಈಗ ಮಧ್ಯಾಹ್ನ ಮುಗೀತು. UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಶಾರ್ಟು ಟ್ರಿಮ್ ಮಾಡೋಕ್ಕೆ ಹೇಳಿದ್ದಾರೆ. ಚೆನ್ನಾಗಿದೆ. ಸಿನಿಮಾ ನೋಡಿದ್ದವರೆಲ್ಲರೂ ಖುಷಿಯಾಗಿದ್ದಾರೆ. ಮೇ 1 ಕಾರ್ಮಿಕರ ದಿನಾಚರಣೆ ದಿನ ಈ ಸಿನಿಮಾ ರಿಲೀಸ್ ಆಗ್ತಿದೆ, ಮಂಗಳವಾರ. ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರದ್ದೊಂದು ಮಂಗಳವಾರ ರಿಲೀಸ್ ಮಾಡ್ತಾ ಇರೋದು. ಕಾರ್ಮಿಕರಿಗೋಸ್ಕರ ಅರ್ಪಿಸುವಂಥ ಸಿನಿಮಾಗಳು ಆಗ್ಬೋದು. ನಿರ್ಮಾಪಕ ಮುನಿರತ್ನ ಅಣ್ಣಾ ಬಾಂಡ್ ರಿಲೀಸ್ ಆದ ಬೆನ್ನಲ್ಲೇ ಕಟಾರಿ ವೀರ, ಸುರಸುಂದರಾಂಗಿಯನ್ನ ಬಿಡುಗಡೆ ಮಾಡಲು ಮುಂದಾಗಿದ್ರು. ಆದರೆ ಅದಿನ್ನೂ ಫೈನಲ್ ಆಗಿಲ್ಲ. ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಕೆ ಮಂಜು ಮೊದಲು ತನ್ನ ಚಿತ್ರ ರಿಲೀಸ್ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ರಗಳೆ ಬಗ್ಗೆ ನಾಳೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಆದರೆ ಅಲ್ಲೂ ಈ ಸಮಸ್ಯೆ ಪರಿಹಾರವಾಗೋದು ಕಷ್ಟ ಅಂತಾನೆ ಹೇಳಲಾಗ್ತಿದೆ. ಇದರ ಮಧ್ಯೆ ಕಟಾರಿ ವೀರ ಚಿತ್ರದ 2D ವರ್ಷನ್ಗೆ ಸೆನ್ಸಾರ್ ಮಂಡಳಿ ಯಾವುದೇ ಕಟ್ಗಳನ್ನ ಹೇಳದೆ U/A ಸರ್ಟಿಫಿಕೇಟ್ ನೀಡಿದೆ. 3D ವರ್ಷನ್ಗೆ ನಾಳೆ ಸರ್ಟಿಫಿಕೇಟ್ ನೀಡೋ ಸಾಧ್ಯತೆ ಇದೆ. ಹೀಗಾಗಿ ಈ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ನಾಳಿನ ಮೀಟಿಂಗ್ ಏನಾಗುತ್ತೋ ಗೊತ್ತಿಲ್ಲ. ಚಿತ್ರ ಬಿಡುಗಡೆ ಮಾಡಿಯೇ ಸಿದ್ಧ ಅಂತಿರೋ ನಿರ್ಮಾಪಕರು ತಮ್ಮ ಚಿತ್ರಗಳನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದೀಗ ಕುತೂಹಲ ಗರಿಗೆದರುವಂತೆ ಮಾಡಿದೆ. ಅಣ್ಣಾ ಬಾಂಡ್ ಮಾತ್ರ ಮೇ 1ರಂದು ತೆರೆಗೆ ಬರಲು ಸಜ್ಜಾಗಿದೆ. ಇದಕ್ಕೆ ಪೈಪೋಟಿ ನೀಡಲು ಉಪ್ಪಿ ಅಭಿನಯದ ಕಟಾರಿ ವೀರ ಅಥವಾ ಗಾಡ್ ಫಾದರ್ ಇವೆರಡರಲ್ಲಿ ಯಾವುದು ರಿಲೀಸ್ ಆಗುತ್ತೆ ಅನ್ನೋದೀಗ ದೊಡ್ಡ ಪ್ರಶ್ನೆ ಆಗಿದೆ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡಬೇಡಿ, ನೋವು ಆಯ್ತದೆ, ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.
ಕಾಡಿನ ಮಕ್ಕಳಿಗೆ ಹಾಡಿಗಳಿಂದ ನಾಡಿನತ್ತ ಬರಲು ಪುನರ್ವಸತಿ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ. ಆದರೆ ಈ ಯೋಜನೆಗಳೆಲ್ಲ ಇಲಾಖೆಗಳ ಕಡತದಲ್ಲಿ ಇದೆಯೇ ಹೊರತು ಅನುಷ್ಠಾನ ಮಾತ್ರ ಆಗಿಲ್ಲ. ಇದಕ್ಕೆ ಉದಾಹರಣೆ ಕೊಡಗಿನ ಬಾಣಾವರದ ಹಾಡಿ. ಎತ್ತರದ ಮರದ ಮೇಲೊಂದು ಗುಡಿಸಲು, ಅದಕ್ಕೊಂದು ಬಿದಿರಿನ ಏಣಿ, ಸರಸರನೆ ಹತ್ತುತ್ತಿರುವ ಹಾಡಿಯ ಮಂದಿ. ಹೌದು, ಇದು ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಾಣಾವರದ ಹಾಡಿ ಜನತೆ ಮಾಡಿಕೊಂಡಿರುವ ತಾತ್ಕಾಲಿಕ ಗುಡಿಸಲು. ಬಾಣಾವರ ಹಾಡಿ ಸಮೀಪದ ಅರಣ್ಯದಲ್ಲಿ ಸುಮಾರು 40 ವರ್ಷಗಳಿಂದ ಜೀವನ ನಡೆಸ್ತಾ ಬಂದಿರುವ ಆದಿವಾಸಿಗಳನ್ನ ಅರಣ್ಯ ಇಲಾಖೆ 6 ವರ್ಷಗಳ ಹಿಂದೆ ಈ ಹಾಡಿ ಇರುವ ಜಾಗಕ್ಕೆ ಎತ್ತಂಗಡಿ ಮಾಡಿತು. ಅಂದಿನಿಂದ ಇಂದಿನವರೆಗೂ ಆಗಿಂದಾಗೆ ಕಾಡಾನೆಗಳ ಹಾವಳಿ ನಡೆಯುತ್ತಾನೇ ಇದೆ. ರಾತ್ರಿ ಹೊತ್ತಿನಲ್ಲಿ ಆನೆಗಳು ಬರೋ ಮುನ್ಸೂಚನೆ ಸಿಕ್ಕಿದ ತಕ್ಷಣ ಹಾಡಿಯ ಜನರೆಲ್ಲರೂ ಈ ಮರದ ಗುಡಿಸಲಿಗೆ ಏರಿ ರಕ್ಷಣೆ ಪಡೆದುಕೊಳ್ತಾರೆ. ಗುಂಪಾನೆ ಬಂದಾಗ ನಮಗೆ ತೊಂದರೆ ಏನು ಮಾಡೋದಿಲ್ಲ, ಆದರೆ ಒಂಟಿ ಆನೆ ಬಂದಾಗ ಸ್ವಲ್ಪ ಕಷ್ಟ ಆಗ್ತದೆ. ಆಗ ನಾವು ಎಲ್ಲ ಮರದ ಹೆಂಗಸ್ರ ಮಕ್ಕಳ ಮರಿನೆಲ್ಲ ಮೇಲೆ ಎಸ್ಬಿಟ್ಟು ನಾವು ಗಂಡಸರೆಲ್ಲ ಕೆಲವರು ಮನೆಯಲ್ಲೇ ಮಲಗ್ತೀವಿ, ಮತ್ತು ಧೈರ್ಯ ಇದ್ದವರು ಮತ್ತು ಸ್ವಲ್ಪ ಭಯ ಇದ್ದವರು ಮೇಲೆ ಮರದ ಮೇಲೆ ಇರ್ತೀವಿ. ಈ ಹಾಡಿಯಲ್ಲಿ ಸುಮಾರು 16 ಕುಟುಂಬಗಳು ವಾಸವಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸೋ ಈ ಮಂದಿ ಪುನರ್ವಸತಿ ಪಡೆಯೋದಕ್ಕೆ ಹೋರಾಟ ನಡೆಸ್ತಾನೆ ಇದ್ದಾರೆ. ಆದರೆ ಅದು ಇದುವರೆಗೂ ಸಾಧ್ಯ ಆಗಿಲ್ಲ. ಸರ್ಕಾರ ಕೇವಲ ಪಡಿತರ ಚೀಟಿ ವಿತರಿಸಿ ತೆಪ್ಪಗಾಗಿದೆ. ಇನ್ನು ಇಲ್ಲಿ ಅಳವಡಿಸಲಾಗಿರೋ 6 ಸೋಲಾರ್ ದೀಪಗಳಲ್ಲಿ 3 ಹಾಳಾಗಿದ್ದು ಜನರು ರಾತ್ರಿ ವೇಳೆ ಕತ್ತಲಲ್ಲಿ ಪರದಾಡುವಂತಾಗಿದೆ. ಫಾರೆಸ್ಟ್ ಅಂತ ಹೇಳೋದಕ್ಕೆ ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ, ಬೇರೆ ಯಾವುದೇ ಮೂಲ ಸೌಕರ್ಯ ಮಾಡಲಿಕ್ಕೆ ಬಿಡೋದಿಲ್ಲ, ಒಂದು ನೀರನ್ನ ಒಳಗಡೆ ತರಲಿಕ್ಕೆ ಬಿಡೋದಿಲ್ಲ, ಬೇರೆ ಯಂತ್ರಗಳು ಯಾವುದೂ ಒಳಗಡೆ ಬರಲಿಕ್ಕೆ ಬಿಡೋದಿಲ್ಲ. ಹೀಗೆ ಎಲ್ಲ ಇದು ತೊಂದರೆಗಳನ್ನು ಇದರಲ್ಲಿ ಇದೆ ಸರ್. ನೀರು ಅಪರೂಪ ಬಿಡೋದು ತುಂಬ ತೊಂದರೆ. ರೋಡ್ ಸೈಡ್ ಇದೆ, ಅದರಲ್ಲಿ ಗಾಡಿಗಳು ತೊಳೆಯೋಕ್ಕೆ ಎಲ್ಲ ನೀರು ತಗೊಳ್ತಾರೆ. ನಮಗೆ ಕುಡಿಯೋಕ್ಕೆಲ್ಲ ತುಂಬ ಕಷ್ಟ. ಹಾಗಾಗಿ ನೀರಿಲ್ಲ ಅಂದರೆ ತುಂಬ ದೂರ ಹೋಗಬೇಕು. ಒಟ್ಟಾರೆ ವಾಸಕ್ಕೆ ಸೂಕ್ತ ಮನೆ ಇಲ್ಲದೆ, ಕಾಡು ಪ್ರಾಣಿಗಳ ಹಾವಳಿಯಿಂದ ನೆಮ್ಮದಿ ಇಲ್ಲದೆ ಇಲ್ಲಿನ ಜನರು ನೆರವಿಗಾಗಿ ಪರಿತಪಿಸುತ್ತಿದ್ದಾರೆ. ಶೋಚನೀಯ ಬದುಕು ನಡೆಸುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ಇವರತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಬಸವ ಕಲ್ಯಾಣದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸ್ತಾ ಇರೋ ಶ್ರೀರಾಮುಲು ಇವತ್ತು ಹುಮನಾಬಾದ್ ತಾಲೂಕಿಗೆ ಬಂದಿದ್ದಾರೆ. 2ನೇ ದಿನವಾದ ಇವತ್ತು ದಾರಿ ಮಧ್ಯೆ ರೈತರ ಜಮೀನಿಗೆ ತೆರಳಿ ಚರ್ಚಿಸ್ತಾ ಯಾತ್ರೆ ನಡೆಸಿದರು. ಶ್ರೀರಾಮುಲು ಪಾದಯಾತ್ರೆ 2ನೇ ದಿನವೂ ಬಿರುಸಾಗೆ ನಡೆಯಿತು. ರಾಜೋಳ ಗ್ರಾಮದಿಂದ ಬೆಳಿಗ್ಗೆ ಹೊರಟ ರಾಮುಲುಗೆ ಸಾಕಷ್ಟು ಜನ ಸಾಥ್ ನೀಡಿದ್ರು. ಬಿಜೆಪಿ ಸಂಸದೆ ಶಾಂತಾ ಹಾಗೂ ನಟಿ ರಕ್ಷಿತಾ ಕೂಡ ಪಾದಯಾತ್ರೆಯಲ್ಲಿ ಶ್ರೀರಾಮುಲು ಜೊತೆ ಹೆಜ್ಜೆ ಹಾಕಿದ್ರು. ದಾರಿ ಮಧ್ಯೆ ಇವರು ರೈತರ ಜಮೀನಿಗೂ ಭೇಟಿ ಕೊಟ್ಟರು. ಕನಕಟ್ಟ ಗ್ರಾಮದ ರೈತರ ಜಮೀನಿನಲ್ಲಿ ಶೇಂಗಾ ಬೆಳೆಯನ್ನ ಕಿತ್ತು ರುಚಿ ನೋಡಿದ್ರು. ಅದೇ ರೀತಿ ಮಾವಿನ ತೋಟದಲ್ಲಿ ಫಸಲು ನೋಡಿ ಖುಷಿ ಪಟ್ರು. ಇನ್ನು ದಾರಿಯುದ್ದಕ್ಕೂ ಸಾಕಷ್ಟು ಜನ ರಾಮುಲುಗೆ ಜೈಕಾರ ಹಾಕಿದ್ರು. ಇವತ್ತು ಶ್ರೀರಾಮುಲು 22 ಕಿಲೋಮೀಟರ್ ಕ್ರಮಿಸಿದ್ದಾರೆ. ಇನ್ನು ದಾರಿ ಮಧ್ಯೆ ಗ್ರಾಮಗಳಲ್ಲಿ ಕಟ್ಟೆಯ ಮೇಲೆ ಕುಳಿತು ಸುಧಾರಿಸಿಕೊಂಡು ಶ್ರೀರಾಮುಲು ಜನರ ಸಮಸ್ಯೆ ಆಲಿಸಿದ್ರು. ಇನ್ನು ರಾಮುಲು ಹುಮ್ನಾಬಾದ್ ತಾಲೂಕಿನ ವಾಂಜರಿ ಗ್ರಾಮದಲ್ಲಿ ಇಂದು ವಾಸ್ತವ್ಯ ಹೂಡಲಿದ್ದಾರೆ. ಈ ಪಾದಯಾತ್ರೆಯಿಂದ ಜನರು ಜಾಗೃತರಾಗಬೇಕು ಅಂತ ಅವರು ಅಭಿಪ್ರಾಯಪಟ್ಟರು. ಇವತ್ತು ಎಲ್ಲೋ ಒಂದು ಕಡೆ ಜನರು ಯಾವತ್ತೋ ಒಂದು ದಿವಸ ಬರ್ತದೆ, ಎಲ್ಲ ಜನರೆಲ್ಲರುಗಳು ಬೀದಿಗೆ ಬರ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಎಲ್ಲ ಜನಪ್ರತಿನಿಧಿಗಳನ್ನ ನನ್ನಂಥವ್ರು ಕೂಡ ನಿಲ್ಲಿಸಿ ಏನಪ್ಪ ನೀನು ಮಾತು ಕೊಟ್ಟಿದ್ದೆ, ಮಾತು ಉಳಿಸ್ಕೊಂಡಿಲ್ಲ ಅಂದೇಳಿ ಜನರು ಅಡ್ಡ ಬಂದು ನಿಲ್ಲಿಸಿ ಕೇಳಬೇಕು. ಅಂಥ ದಿನಗಳು ಬರಬೇಕು. ನಾನು ಅಲ್ಲಿ ಅಧಿಕಾರಕ್ಕೆ ಬರ್ತೀನಿಲ್ಲ ಗೊತ್ತಿಲ್ಲ ಆಗಲಿ, ಜನರನ್ನಂತೂ ನಾನು ಜಾಗೃತಿ ಮೂಡಿಸ್ತೀನಿ. ಜನರೆಲ್ಲರೂ ಕೂಡ ಬಂಡೇಳಂಗೆ ಮಾಡ್ತೀನಿ. ಕೊಳಪಟ್ಟು ಹಿಡ್ಕೋಬೇಕು. ಜನರು ಕೊಳಪಟ್ಟು ಹಿಡ್ಕೊಂಡು ಶ್ರೀರಾಮುಲು ನೀನು ಈ ಮಾತು ಕೊಟ್ಟಿದ್ದೆ, ನೀನು ಹಿಂಗೆ ಹಾಕಕ್ಕೂ ನಾವು ಒಪ್ಪಲ್ಲ. ಜನರೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ದೇವರೇ. ಒಟ್ಟಾರೆ 2ನೇ ದಿನದ ಪಾದಯಾತ್ರೆಯಿಂದ ಶ್ರೀರಾಮುಲು ಸುಸ್ತಾದಂತೆ ಕಾಣಲಿಲ್ಲ. ಉತ್ಸಾಹದಿಂದಲೇ 2ನೇ ದಿನದ ಪಾದಯಾತ್ರೆ ಮುಗಿಸಿರೋ ಶ್ರೀರಾಮುಲು ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗೆ ಸಜ್ಜಾಗ್ತಿದ್ದಾರೆ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ವೀಕ್ಷಕರೀಗ ಜಗಲಿಕಟ್ಟೆಯ ಪಂಚಿಂಗ್ ಕಾಮೆಂಟ್ಸ್ಗಳನ್ನು ನೋಡ್ತಾ ಇವತ್ತಿನ ಸುದ್ದಿ ಸಂಚಿಕೆಯನ್ನು ಮುಗಿಸೋಣ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಅಣ್ಣಾ ಬಾಂಡ್, ಕಠಾರಿ ವೀರ ಚಿತ್ರಗಳಿಗೆ U ಬಾರ್ ಎ ಸರ್ಟಿಫಿಕೇಟ್.
ಮಂಗಳವಾರ ಅಣ್ಣಾ ಬಾಂಡ್ ರಿಲೀಸ್. ವಾರ ಬಂತಮ್ಮ ಮಂಗಳವಾರ ಬಂತಮ್ಮ, ಬಾಂಡನು ಮರೆಯಮ್ಮ ಅಣ್ಣ ಬಾಂಡನ ಮರೆಯಮ್ಮ. ಇದು ಮುನಿರತ್ನ ಕಾವ್ಯ ಅಲ್ಲ ರೀ. RTPS ನಲ್ಲಿ ವಿದ್ಯುತ್ ಉತ್ಪಾದಿಸುವ ಟವರ್ಗಳನ್ನ ಕೂಲ್ ಮಾಡೋದಕ್ಕೂ ನೀರಿಲ್ಲ. ಮಂಡಿ ಬಿಸಿ ಮಾರೈರಿ, ನನ್ನ ತಲೆ ಕೂಲ್ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ನೀರು ಕೊಡ್ತಿಲ್ಲ ಅಂದ್ರಂತೆ ಸದಾನಂದ ಗೌಡರು. ಎಂತ ಮಂಡೆ ಬೆಚ್ಚಗಾಯ್ತು. ಸಿಎಂ ತಾಕೀತು ಹಿನ್ನೆಲೆ ವಿದೇಶ ಪ್ರವಾಸ ಮೊಟಕುಗೊಳಿಸಿ ಸ್ವದೇಶಕ್ಕೆ ವಾಪಸ್ಸಾದ ಸಚಿವ ನಾರಾಯಣಸ್ವಾಮಿ. ಸರ್ಕಾರದ ಕೆಲಸ ದೇವರ ಕೆಲಸ, ರೈತರ ಕಣ್ಣೀರನ್ನ ದೇವರು ಒರೆಸ್ತಾನೆ ಅಂದ್ಕೊಂಡಿದ್ರಂತೆ. ನಾರಾಯಣ ನಾರಾಯಣ. ಜನ್ನತ್ 2 ಚಿತ್ರದಲ್ಲಿನ ಚುಂಬನ ದೃಶ್ಯವನ್ನ ಟಿವಿಯಲ್ಲಿ ಪ್ರಸಾರ ಮಾಡದಂತೆ ಸೂಚನೆ. ಕಾಸು ಕೊಟ್ಟು ಟಾಕೀಸ್ನಲ್ಲಿ ನೋಡಿ, ಬಿಟ್ಟಿಯಾಗಿ ಮನೆಯಲ್ಲೇ ತೋರ್ಸಕ್ ಆಗಲ್ಲ ಅಂದ್ರಂತೆ ಮುತ್ತು ರಾಜ ಹಶ್ಮಿ.